ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ತುಂಬ ದಿವಸ ಆದಮೇಲೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ನಮ್ಮ ಆಂಟಿ ಮನೆಯಿಂದ ಶುರು ಮಾಡಿದೆ. ಸೊ ಹೋಗಿದ್ದೆ, ಮೊದಲು ಮೂಸಂಬಿ ಜ್ಯೂಸ್ ಮಾಡಿಕೊಟ್ರು ನಮ್ಮ ಆಂಟಿ. ನಾರ್ಮಲ್ ಮೂಸಂಬಿ ಬೆರೆಸಿ ಬ್ಲೆಂಡರ್ಗೆ ಹಾಕಿ ಜ್ಯೂಸ್ ಮಾಡಿಕೊಟ್ರು. ತುಂಬ ಚೆನ್ನಾಗಿತ್ತು. ಅದನ್ನು ಕುಡ್ದು ನಾವು ಸೂಟ್ ಕೇಸ್ ಪ್ಯಾಕ್ ಮಾಡಿಕೊಂಡು ಎಲ್ಲಿಗೆ ಹೊರಟ್ವಿ ಅಂತ ನೋಡ್ತಿದ್ದೀರಾ. ಸೊ ಮೇಕಪ್ ಆರ್ಡರ್ ಇತ್ತು. ನಾನು ಹೇಳ್ದಾಗೆ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಆಂಟಿ ಮೇಕಪ್ ಆರ್ಟಿಸ್ಟ್. ಸೊ ಇವಾಗ ನಾನು ಕೂಡ ಸ್ವಲ್ಪ ಕಲ್ತಿದ್ದೀನಿ. ಸೊ ಯಾವುದಾದ್ರೂ ಮೇಕಪ್ ಆರ್ಡರ್ಸ್ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಮೊದಲು ಹೊರಟಿದ್ದು ಲೊಕೇಶನ್ಗೆ. ಮೊದಲು ಇದ್ದಿದ್ದು ಮೇಕಪ್ ಬಂದು ಮನೆಯಲ್ಲೇ ಇದ್ದಿತ್ತು. ಸೊ ಮೊದಲು ಮನೆಯಲ್ಲೇ ಮಾಡೋದಕ್ಕೆ ಹೊರಟ್ವಿ. ಈಗ ನಾನು ಕ್ರಿಂಪಿಂಗಿಂದ ಸ್ಟಾರ್ಟ್ ಮಾಡಿದೆ. ಸೊ ಹೇರ್ಸು ಸ್ವಲ್ಪ ತಿಕ್ಕಾಗಿರಬೇಕು ಅಂದರೆ ಕ್ರಿಂಪಿಂಗ್ ಇಂಪಾರ್ಟೆಂಟ್. ಸೊ ಕ್ರಿಂಪಿಂಗ್ ಮಾಡಿದಾಗ ಏನಾಗುತ್ತೆ ಅಂದರೆ ಹೇರ್ ಸ್ಟೈಲ್ಸ್ ಎಲ್ಲ ತುಂಬ ಚೆನ್ನಾಗಿ ಕೂರುತ್ತೆ. ಸೊ ಅದರಿಂದ ಕ್ರಿಂಪಿಂಗ್ ಮಾಡ್ತಾರೆ. ಹಾಗೆ ಇಲ್ಲಿ ನಮ್ಮ ಆಂಟಿ ಮೇಕಪ್ ಸ್ಟಾರ್ಟ್ ಮಾಡಿದರು. ಹೇಗೆ ಬಂದಿದೆ ಅಂತ ನಾನು ಸೈಡಲ್ಲಿ ಫೋಟೋ ಹಾಕಿರ್ತೀನಿ, ಲಾಸ್ಟ್ ಲುಕ್ ಹೆಂಗಿರುತ್ತೆ ಏನು ಅಂತ. ಸೊ ನಿಮಗೂ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ, ಯಾವ್ದಾದ್ರು ಮೇಕಪ್ ಆರ್ಡರ್ಸ್ ಇದ್ದರೆ, ಪಾರ್ಟಿ, ಮದುವೆ ಅಥವಾ ಏನಾದರೂ ಫಂಕ್ಷನ್ಸು, ಮೇಕಪ್ಪು ಅಥವಾ ಈವೆಂಟ್ಸು ಏನೇ ಇದ್ದರೂ ಕಾಂಟ್ಯಾಕ್ಟ್ ಮಾಡಿ. ಸೊ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಹಾಗೆ ನಾನು ಸ್ವಲ್ಪ ಲಿಪ್ಸ್ಟಿಕ್ಸು ಅದು ಇದು ಎಲ್ಲ ಟಚಪ್ ಮಾಡ್ತಿದ್ದೆ. ನಾನು ಹೋಗಿದ್ದಿದ್ದು ನಮ್ಮ ಆಂಟಿ ಜೊತೆ ಹೆಲ್ಪಿಗೆ. ಸೊ ನೋಡಿ, ಇವ್ರಿಗೆ ಮೇಕಪ್ ಮಾಡ್ತಿದ್ದಾರಲ್ವಾ, ಇವ್ರಿಗೆ ಫೇಸ್ ಫುಲ್ಲು ವೈಟ್ ಪ್ಯಾಚಸ್ ಬರುತ್ತೆ ಗೊತ್ತಾ, ಆ ಥರ ವೈಟ್ ಪ್ಯಾಚಸ್ ಇತ್ತು. ಬಟ್ ಅದನ್ನು ಪೂರ್ತಿ ಕವರ್ ಮಾಡಿದ್ದಾರೆ. ನಾನು ಬಿಫೋರ್ ಆ್ಯಂಡ್ ಆಫ್ಟರ್ ಪಿಕ್ನ ಪೋಸ್ಟ್ ಮಾಡ್ತೀನಿ ನೋಡಿ. ಸೊ ನಾವು ಅಲ್ಲಿಂದ ಮುಗಿಸ್ಕೊಂಡು ಸತ್ಯನಾರಾಯಣ ಪೂಜೆಗೆ ಹೋದ್ವಿ. ಅಲ್ಲಿಂದ ಬಂದು ಏನೂ ತಿಂದಿರಲಿಲ್ಲ. ಸೊ ಅಲ್ಲೇ ಸ್ವಲ್ಪ ಚಾರ್ಜನರ್ ತಿನ್ನೋಣ ಅಂತ ಫಸ್ಟು ನಾವು ತೊಗೊಂಡಿದ್ದು ಇದು NR ಕಾಲೋನಿಲಿರೋ ಚೈನೀಸ್ ಸ್ಕ್ವೇರ್ಗೆ ಹೋಗಿದ್ವಿ. ಮೊದಲಿಗೆ ನಾವು ಮ್ಯಾಂಚೋ ಸೂಪ್ ತೊಗೊಂಡಿದ್ವಿ. ಮ್ಯಾಂಚೋ ಸೂಪ್ ತಿಂದ್ವಿ. ಮತ್ತು ಇನ್ನು ಬೇರೆ ಬೇರೆ ಚಾಟ್ಸ್ ತಿಂದ್ಕೊಂಡು ಮನೆಗೆ ಹೊರಟ್ವಿ. ಮನೆಗೆ ಹೋಗಿ ನಾವು ಮತ್ತೆ ಸ್ವಲ್ಪ ಐಟಮ್ಸ್ ತರಬೇಕಿತ್ತು, ಅದಕ್ಕೆ ಅಂತ ಹೋಗ್ತಿದ್ವಿ. ಇಲ್ಲೇ ಮನೆ ಹತ್ರನೇ ಒಂದು ನಾರ್ಮಲ್ ಬ್ಯೂಟಿ ಸ್ಟೋರ್ಗೆ ಬ್ಯೂಟಿ ಬ್ಲೆಂಡರು ಮತ್ತು ಮೇಕಪ್ ವೈಪ್ಸ್ ಬೇಕಿತ್ತು, ಖಾಲಿ ಆಗಿದ್ದರಿಂದ ಹೋಗಿದ್ವಿ. ಅಲ್ಲಿಂದ ಮನೆಗೆ ಬಂದು ಮತ್ತೆ ಬ್ಯಾಗೆಲ್ಲ ಕ್ಲೀನಾಗಿ ಪ್ಯಾಕ್ ಮಾಡ್ಕೋಬೇಕಿತ್ತು. ಸೂಟ್ ಕೇಸು ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಕ್ಲೀನಾಗಿ ಜೋಡಿಸ್ಕೊಂಡು ಹಾಗೆ ಸ್ಪಾಂಜ್ ಎಲ್ಲ ತೊಳ್ದು ಎಲ್ಲ ಮಾಡಿ ಪ್ಯಾಕ್ ಮಾಡ್ಕೋಬೇಕಿತ್ತು. ಪ್ಯಾಕ್ ಮಾಡಿಕೊಂಡು ಮಾರ್ನಿಂಗ್ ಎದ್ವಿ. ಮಾರ್ನಿಂಗ್ ಇವಾಗ ನಾವು ಒಂದು 3:45ಗೆಲ್ಲ ರೆಡಿ ಇದ್ವಿ. ಸೊ ನಾವಲ್ಲಿ 4 o'clockಲ್ಲೇ ಲೊಕೇಶನಲ್ಲಿ ಇರಬೇಕು ಅಂತ ಹೇಳಿದರು ಬ್ರಾಹ್ಮಣ್ಸ್ ಅವ್ರದ್ದು. ಸೊ ಬೇಗ ಮದುವೆ ಇರುತ್ತೆ ಅಂದ್ಬಿಟ್ಟು 4 o'clock ಇರಬೇಕು ಅಂತ ಹೇಳಿದರು. ಹಾಗೆ ಹೋಗ್ತಿದ್ವಿ. ನಮ್ಮ ಅಣ್ಣ ಡ್ರಾಪ್ ಮಾಡ್ದ. ಅದಿದ್ದು ಬಂದು ವೆಸ್ಟ್ ಆಫ್ ಕಾರ್ಟ್ ರೋಡಲ್ಲಿ. ಸೊ ಹೋಗಿ ಹಂಗೆ ಅವತ್ತಿನ ಡೇ ಕೂಡ ಮೇಕಪ್ಪಿಂದನೇ ಸ್ಟಾರ್ಟ್ ಆಯಿತು. ಸೊ ನಿಮಗೆ ಗೊತ್ತು ಮೇಕಪ್ ಅಂದರೆ ಇವಾಗ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದರೆ ಪ್ರತಿಯೊಂದು ಸಣ್ಣ ಸಣ್ಣ ಫಂಕ್ಷನ್ಸ್ಗೂ ಕೂಡ ಚೆನ್ನಾಗಿ ಕಾಣಿಸೋದಕ್ಕೆ, ನಮ್ಮ ಬ್ಯೂಟಿನ ಎನ್ಹ್ಯಾನ್ಸ್ ಮಾಡೋದಕ್ಕೆ ಮೇಕಪ್ ಮಾಡ್ಕೋತಾರೆ. ಸೊ ಇಲ್ಲೂ ಕೂಡ ಇವಾಗ ಮೇಕಪ್ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ನಾನು ಕೆಲವೊಬ್ಬರಿಗೆ ಮೇಕಪ್ ಮಾಡಿದೆ, ಹಾಗೆ ಹೇರ್ ಸ್ಟೈಲ್ಸು ಮಾಡಿದೆ. ಎಲ್ಲ ಪಿಕ್ಸು ನಾನು ಸೈಡಲ್ಲಿ ಪೋಸ್ಟ್ ಮಾಡಿರ್ತೀನಿ, ನೋಡಿ ಹೇಗೆ ಬಂದಿದೆ ಏನು ಅಂತ. ಸೊ ನಿಮಗೂ ಇಷ್ಟ ಆಗ್ಬೋದು. ಸೊ ಇದು 3:45 ಬೆಳಗ್ಗೆ ಹೋಗುವಾಗ ಹಿಡ್ದಿದ್ದಂಥ ವೀಡಿಯೋ. ಸೊ ನೆಕ್ಸ್ಟು ಮತ್ತೆ ನಾವು ನೋಡಿ ಈ ಥರ ಮಾರ್ನಿಂಗ್ ಟೈಮು ಈ ಥರ ಗಂಟು ಹಾಕಿದ್ರು ನಮ್ಮ ಆಂಟಿ. ತುಂಬ ಚೆನ್ನಾಗಿ ಬಂದಿತ್ತು ಹೇಳಬೇಕು ಅಂದರೆ. ಗಂಟು ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಅದು ಇವಾಗಿರೋ ಟ್ರೆಂಡಲ್ಲಿ ಎಲ್ಲರೂ ಸ್ಯಾರಿಗೆ ಗಂಟು ಹಾಕೊಳ್ಳೋದು ತುಂಬ ಟ್ರೆಂಡ್ ಆಗೋಗಿದೆ. ಸೊ ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಸ್ಯಾರಿ ಡ್ರೇಪಿಂದ ಹಿಡಿದು ಕಂಪ್ಲೀಟ್ ಮೇಕಪ್ಪಿಂದ ಹಿಡಿದು ಎಲ್ಲ ನಾವೇ ಮಾಡಿಕೊಟ್ಟಿದ್ದು. ಸೊ ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಆಟೋದಲ್ಲಿ ಮನೆಗೆ ಹೋದ್ವಿ. ಮನೆಗೆ ಹೋಗಿ ಮತ್ತೆ ಸ್ವಲ್ಪ ಸಿಟಿಗೆ ಹೋಗಬೇಕಿತ್ತು, ಅಂದರೆ ಚಿಕ್ಕಪೇಟೆಗೆ ಸ್ವಲ್ಪ ಐಟಮ್ಸ್ ತರಬೇಕಿತ್ತು ಅಂತ ಹೋದ್ವಿ. ಅದನ್ನೆಲ್ಲ ತೊಗೊಂಡು ಬಂದು ಮತ್ತೆ ನಾವು ನೈಟ್ ರಿಸೆಪ್ಷನ್ಗೆ ಮೇಕಪ್ ಮಾಡೋದಕ್ಕೆ ಹೊರಟ್ವಿ. ಇವಾಗ ನಮ್ಮ ಅಂಕಲ್ ಡ್ರಾಪ್ ಮಾಡ್ತಿದ್ದಾರೆ ನಮ್ಮನ್ನ. ಸೊ ಮನೆಯಿಂದ ಸ್ವಲ್ಪ ದೂರ ಇರೋದ್ರಿಂದ ಯಾರಾದರೂ ಡ್ರಾಪ್ ಮಾಡಲೇಬೇಕಿತ್ತು. ಬಿಕಾಸ್ ಗಾಡೀಲಿ ಹೋಗೋದಕ್ಕೆ ಮಳೆ ಬಂದುಬಿಡುತ್ತೆ ಅಂತ ಗಾಡೀಲಿ ಹೋಗಲಿಲ್ಲ. ಸೊ ಹೋಗ್ತಾ ನಾನು ಕೂಡ ಚೆನ್ನಾಗಿ ರೆಡಿಯಾಗಿದ್ದೆ. ಹಾಗೆ ಒಂದು ವೀಡಿಯೋ ತೊಗೊಂಡೆ. ಸೊ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಅಲ್ಲಿಗೆ ಹೊರಟ್ವಿ. ಪ್ಲೇಸಿಗೆ ರೀಚ್ ಆದಮೇಲೆ ಅಲ್ಲಿ ನೋಡಿದ್ರೆ ಅವರೇ ಇನ್ನೂ ರೆಡಿ ಇರಲಿಲ್ಲ. ಸೊ ಹೋದ್ವಿ.
ಮತ್ತು ನಾನು ನೈಟು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಡ್ಯೂ ಟು ತುಂಬ ಜನ ಬಂದಿದ್ದರಿಂದ ನಮಗೆ ಟೈಮ್ ಇರಲಿಲ್ಲ ವೀಡಿಯೋ ಮಾಡೋದಕ್ಕೆಲ್ಲ. ಸೊ ಇಲ್ಲಿಗೆ ಎಂಡ್ ಆಗುತ್ತೆ ಈ ವಿಡಿಯೋ. ಥ್ಯಾಂಕ್ ಯು.